ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಸಹ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತಂದು ಹೇಳಿ ಭಾವಿಸಿದ್ದೀನಿ ಫ್ರೆಂಡ್ಸ್. ಈ ದಿನ ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಿಕ್ಸ್ ಮಾಡಿ ಮಾಡ್ತಕ್ಕಂಥ ಅಲಸಂದಿ ಕಾಳು ಮತ್ತು ಇಲ್ಲಿ ನೋಡಿ ಅಲಸಂದಿ ಕಾಳು ಮತ್ತು ಹೆಸರು ಕಾಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಾಳನ್ನು ಮಿಕ್ಸ್ ಮಾಡಿ ನಾನು ಪಲ್ಯನ ಯಾವ ರೀತಿ ಮಾಡೋದು ಅಂತಂದು ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮಿಕ್ಸ್ ಕಾಳು ಪಲ್ಯನ ಇದಕ್ಕೆ ನಾನು ಹಸಿಮೆಣಸಿಕಾಯಿ ಪೇಸ್ಟನ್ನು ಹಾಕ್ಕೊಂಡು ತಿರ್ಕೊಂಡಿದ್ದೀನಿ. ಇವಾಗ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿಯನ್ನು ಮಿಕ್ಸ್ ಮಾಡ್ತಾ ಇದನ್ನು ಮಾಡಿಬಿಟ್ಟು ಇದು ಸ್ವಲ್ಪ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಇದಾದಮೇಲೆ ಇದಕ್ಕೆ ಟೊಮೆಟೊ ಹಾಕೋಬೇಕು. ಮತ್ತು ಇದಕ್ಕೆ ನಾವು ರಾತ್ರಿ ತೊಳೆದು ನೆನೆಸಿಟ್ಕೊಂಡಿರ್ತಕ್ಕಂಥ ಈ ಅಲಸಂದಿ ಕಾಳನ್ನು, ಅಲಸಂದಿ ಹೆಸರು ಮಿಕ್ಸ್ ಕಾಳನ್ನು ಇದಕ್ಕೆ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಮಗೆ ಎಷ್ಟು ಸ್ವಲ್ಪ ಕಾಳು ಬೇಯಲಿಕ್ಕೆ, ಯಾಕಂದರೆ ವಿಟಮಿನ್ ನಾಶ ಆಗಬಾರ್ದು ಅಂತಂದು ಹೇಳಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿಲ್ಲ ಫ್ರೆಂಡ್ಸ್. ಇದನ್ನು ಹೊರಗಡೆನೇ ಪುಟ್ಟಿಯಲ್ಲೇ ಇದು ಒಂದು ಕಾಳನ್ನು ಕುದಿಸ್ಕೊಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಮಟ್ಟಿಗೆ ಕುದಿಸ್ಕೋಬೇಕು ನಾವು. ನೋಡಿ ಫ್ರೆಂಡ್ಸ್, ಇವಾಗ ಪಲ್ಯ ರುಚಿಯಾದ ಪಲ್ಯ ತಯಾರಾಗಿದೆ. ಈ ಒಂದು ಕಾಳು ಪಲ್ಯ ಜೊತೆಗೆ ಚಟ್ನಿ, ಮೊಸರು, ಕಟ್ಟಿ ರೊಟ್ಟಿ ಇಲ್ಲ ಅಂತಂದೆ ಅಂದರೆ ಬಿಸಿ ರೊಟ್ಟಿ, ಚಪಾತಿ ಹಚ್ಕೊಂಡು ತಿಂದರೆ ಎಷ್ಟು ಸ್ವಾದ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯ ಮಿಕ್ಸ್ ಮಾಡಿ ಪಲ್ಯನ ಮಾಡೋದರಿಂದ ಹೆಸರು ಕಾಳಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಮತ್ತು ಅಲಸಂದಿ ಕಾಳಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಈ ರೀತಿ ಮಿಕ್ಸ್ ಆಗಿರ್ತಕ್ಕಂಥ ಸೊಗಸಾದ ಪಲ್ಯ, ರುಚಿಯಾದ ಪಲ್ಯ ತಯಾರಾಗುತ್ತೆ ಮತ್ತು ಪೌಷ್ಟಿಕಾಂಶನೂ ಚೆನ್ನಾಗಿ ದೊರೆಯುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.